ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ? ಡೈಲಿ ಒಂದು ಸಿಟ್ರಿಕ್ ಒಂದು ಮಿಕ್ಸ್ಚರ್ ನ ಕುಡಿ, ಒಂದು ABC ಜ್ಯೂಸ್ ಒಂದಿನ ಕುಡಿರಿ. ಈ ಬೋಟಾಕ್ಸ್ ಆಗಿರಬಹುದು, weight reduction ಸರ್ಜರೀಸ್ ಮತ್ತೆ ಪ್ಲಾಸ್ಟಿಕ್ ಸರ್ಜರೀಸ್ ಬಗ್ಗೆ ಡೋಂಟ್ ಗೋ ಫಾರ್ ಇಟ್. It is all temporary. So don't try too hard. A mixture of oils, hair fall, dandruff ಎಲ್ಲದಕ್ಕೂ ಯೂಸ್ ಆಗುತ್ತೆ. ಒಂದಿನದಲ್ಲಿ ಏನೂ ಆಗಲ್ಲ. ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂದ್ರೆ ಲೈಕ್ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ ಅಂತ? ನನಗೆ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಹೇರ್ ಕೇರ್ ರೂಟೀನ್ ತುಂಬ ಕಡಿಮೆ ಆಗೋಗಿದೆ. ನಮ್ಮದು ಟೈಮೇ ಸಿಗ್ತಲ್ಲ. ಡೈಲಿ ಏನಾದರೂ ಒಂದು ಸ್ಟೈಲಿಂಗ್ ಇರುತ್ತೆ, ಒಂದು ಕರ್ಲರ್ ಯೂಸ್ ಮಾಡ್ತಾರೆ, ಒಂದು ಕ್ರಿಂಪಿಂಗ್ ಯೂಸ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಫಾಲೋ ಮಾಡಬೇಕಾಗಿರೋದು ಏನು ಅಂದರೆ ವೆರಿ ಸಿಂಪಲ್ ಹೇರ್ ರೂಟೀನ್, ಆಯಿಲಿಂಗ್. ನೀವು ಹೇಳ್ದಂಗೆ ಆಯಿಲಿಂಗ್ ಇಸ್ ಮೇನ್ ಥಿಂಗ್. ಎಕ್ಸ್ಪೆಷಲಿ ನಾನು ಬಿಲೀವ್ ಮಾಡೋದು ಈ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಮುಂದೆ ಬೇರೆ ಯಾವುದು ಬರಲ್ಲ. ಆ್ಯಕ್ಚುಲಿ ಕೋಕೋನಟ್ ಆಯಿಲ್ ಜೊತೆಗೆ ನೀವು ರೋಸ್ಮೆರಿ ಆಯಿಲ್, ಎಸೆನ್ಷಿಯಲ್ ಆಯಿಲ್ ಬರುತ್ತೆ, ಅದೊಂದು ಫ್ಯೂ ಡ್ರಾಪ್ಸ್ ಹಾಕೊಂಡು ಯೂಸ್ ಮಾಡಿದ್ರೆ ಅದು ಎಲ್ಲದಕ್ಕೂ ಹೇರ್ ಗ್ರೋತ್ಗಾಗಿರ್ಬೋದು, ಹೇರ್ ಫಾಲ್, ಡ್ಯಾಂಡ್ರಫ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಐ ಥಿಂಕ್ ಕೋಕೋನಟ್ ಆಯಿಲ್ ಇಸ್ ಒನ್ ಆಫ್ ದ ಬೆಸ್ಟ್ ಆಯಿಲ್ಸ್ ಔಟ್ ದೇರ್. ಆ್ಯಂಡ್ ನಿಮಗೆ ಕೋಕೋನಟ್ ಆಯಿಲ್ ತುಂಬ ಹೆವಿ ಅನಿಸಿದ್ರೆ ಕೆಲವೊಂದಿನ ಯು ಕ್ಯಾನ್ ಮಿಕ್ಸ್ ಇಟ್. ಕೋಕೋನಟ್ ಆಯಿಲ್ ಒಂದು 20% ತೊಗೊಂಡು ಇನ್ನೊಂದು 20% ಆಲಿವ್ ಆಯಿಲ್ ಆ್ಯಡ್ ಮಾಡ್ಬೋದು, ಇನ್ನೊಂದು 20% ಸೆಸಮಿ ಆಯಿಲ್. ಸೆಸಮಿ ಆಯಿಲು ತುಂಬ ಒಳ್ಳೆಯದು, ಎಳ್ಳೆಣ್ಣೆ ತುಂಬ ಒಳ್ಳೆಯದು ಕೂದಲಿಗೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು. ಸೊ ಮಿಕ್ಸ್ಚರ್ ಆಫ್ ಆಯಿಲ್ಸ್. ಆ್ಯಂಡ್ ಅದು ಕರ್ಬೇವ್ನ ಕುದಿಸ್ತಾರೆ ಗೊತ್ತಾ, ಕರ್ಬೇವು ಮೆಂತ್ಯ ಕುದಿಸಿ ಅದೇ ಆಯಿಲಲ್ಲಿ ಮಿಕ್ಸ್ ಆಫ್ ಆಯಿಲ್ಸಲ್ಲಿ ಕುದಿಸಿ ಒಂದು ಸ್ವಲ್ಪ ಒಂದು 15 minutes ಅಟ್ಲೀಸ್ಟ್ ಕುದಿಬೇಕು. ಕುದಿಸಿ ಸ್ಟ್ರೈನ್ ಮಾಡಿ ಅದನ್ನು ಅಪ್ಲೈ ಮಾಡ್ಕೊಬೋದು. ಆ್ಯಂಡ್ ಈ ನಡುವೆ ಮಾರ್ಕೆಟ್ಸಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಜಾಸ್ತಿ ಬಂದಿದೆ, ಹೋಮ್ ಮೇಡ್ ಆಯುರ್ವೇದಿಕ್ ಪ್ರಾಡಕ್ಟ್ಸು ಜಾಸ್ತಿ ಬಂದಿದೆ. ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಬಟ್ ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಬೋಟಾಕ್ಸ್ ಆಗಿರ್ಬೋದು, weight reduction ಸರ್ಜರೀಸ್ ಮತ್ತೆ ಪ್ಲಾಸ್ಟಿಕ್ ಸರ್ಜರೀಸ್ ಬಗ್ಗೆ ಐಶ್ವರ್ಯ ಸಿಂಧೋಗಿ ಅವರ ಒಪಿನಿಯನ್ ಏನು? ಸೊ ಇವಾಗ ನಾನು ಹೋಗೋ ಕ್ಲಿನಿಕ್ಸಲ್ಲಿ ಅದೆಲ್ಲ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಸ್ಮಾಲ್ ಏಸ್ಥೆಟಿಕ್ ಸರ್ಜರೀಸು ಇರುತ್ತೆ. ಸರ್ಜರೀಸ್ ಅಲ್ಲ, ಪ್ರೊಸೀಜರ್ಸ್ ಅಂತ ಹೇಳ್ಬೋದು. ಲೈಕ್ ಮೈಕ್ರೋಬ್ಲೇಡಿಂಗ್, ಐಬ್ರೋದು ಮೈಕ್ರೋಬ್ಲೇಡಿಂಗ್ ಮಾಡ್ತಾರೆ. ನಾನು ಒಂದ್ಸಲ ಮಾಡಿಸ್ಕೊಂಡಿದ್ದೆ, ಬಟ್ ಅವಶ್ಯಕತೆ ಇಲ್ಲ ಅನ್ಸ್ಬಿಡ್ತು ನನಗೆ. ಬಿಕಾಸ್ ನ್ಯಾಚುರಲಿ ಮೈ ಐಬ್ರೋಸ್ ಆರ್ ಫೈನ್. ಅದಾದಮೇಲೆ ಲಿಪ್ ಫಿಲ್ಲರ್ಸ್ ಇರುತ್ತೆ, ಲಿಪ್ಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ರಿಯಲಿ ನೆಸೆಸರಿ ಅಲ್ಲ, ಡೋಂಟ್ ಗೋ ಫಾರ್ ಇಟ್. ಇಟ್ ಈಸ್ ಆಲ್ ಟೆಂಪ್ರರಿ. ಆ್ಯಂಡ್ ಆಲ್ಸೋ ಇನ್ ದ ಲಾಂಗ್ ರನ್ ಏನಾಗುತ್ತೆ, ಅದು ಡ್ಯಾಮೇಜ್ ಮಾಡೇ ಮಾಡುತ್ತೆ. ಯಾವುದೇ ಒಂದು ರೀತಿಯಲ್ಲಾದರೂ ನಿಮ್ಗೆ ಏನಾದ್ರು ಒಂದು ಡ್ಯಾಮೇಜ್ ಆಗುತ್ತೆ ಅದರಿಂದ. ಆ್ಯಂಡ್ ನೀವು ಹೇಳ್ತಾರೋ ಸರ್ಜರೀಸ್ ಬಂದು ಈ ಏನಂತಾರೆ ವೇಟ್ ರಿಡಕ್ಷನ್ ಸರ್ಜರಿ ಆ್ಯಂಡ್ ಬೋಟಾಕ್ಸ್ ಮಾಡ್ಕೊಳ್ಳೋರು ಹೆಂಗಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಕಂಡುಹಿಡಿಬೋದು ಅವ್ರು ಬೋಟಾಕ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಫೇಸೇ ಚೇಂಜ್ ಆಗಿಬಿಡುತ್ತೆ. ಸೊ ಐ ಡೋಂಟ್ ಥಿಂಕ್ ಅದಕ್ಕೆ ಹೋಗಬಾರ್ದು. ವಾಟ್ ಎವರ್ ಯು ಹ್ಯಾವ್ ಹೋಮ್ ರೆಮಿಡೀಸ್ ಇರ್ಬೋದು, ಅಥವಾ ನ್ಯಾಚುರಲ್ ಆಗಿ ನಿಮಗೆ ಏನಾಗುತ್ತೋ, ನಾನು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಆ್ಯಂಡ್ ಏಜ್ ಆಗ್ತಾ ಇದ್ದಂಗೆ ನೀವು ಏನೇ ಮಾಡಿಸ್ಕೊಳ್ಳಿ, ನಿಮ್ಮ ರಿಂಕಲ್ಸ್ ಕಾಣಿಸುತ್ತೆ. ಸ್ಮೈಲ್ ಲೈನ್ಸ್ ಅಂತ ಏನು ಹೇಳ್ತೀವೋ, ನಿಮಗೆ ಕಣ್ಣು ಹತ್ರ ಬರೋ ಲೈನ್ಸ್ ಇರ್ಬೋದು, ಸ್ಮೈಲ್ ಲೈನ್ಸ್ ಇರ್ಬೋದು, ಇಟ್ ಈಸ್ ವೆರಿ ವೆರಿ ಮಚ್ ನ್ಯಾಚುರಲ್. ನೀವು ಯಾವುದೇ ದೊಡ್ಡ ಆ್ಯಕ್ಟರ್ಸು ತೊಗೊಳ್ಳಿ, ಅವರೆಲ್ಲ ಬೋಟಾಕ್ಸ್ ಮಾಡಿಸಿದ್ದಾರೆ, ಬಟ್ ಸ್ಮೈಲ್ ಲೈನ್ಸ್ ಅಂತೂ ಕಾಣಿಸುತ್ತೆ. ಆ್ಯಂಡ್ ಅವ್ರ ಏಜ್ ಅಂತೂ ನಮಗಂತೂ ಗೊತ್ತೇ ಇರುತ್ತೆ. ಸೊ ಡೋಂಟ್ ಟ್ರೈ ಟೂ ಹಾರ್ಡ್. ಯಾರೋ ಮಾಡಿಸ್ಕೊಂಡ್ರು. ಆ್ಯಂಡ್ ಆಲ್ಸೋ ನಮ್ಮ ಫೋಟೋಸ್ಗಳು ನೋಡಿ ಅಥವಾ ಆ್ಯಕ್ಟರ್ಸ್ಗಳ ಫೋಟೋಸ್ ನೋಡಿ ನಾವು ಅವ್ರ ಥರ ಆಗಬೇಕು, ಸೊ ಅವ್ರು ಏನು ಫಾಲೋ ಮಾಡ್ತಾರೋ ಅದು ಮಾಡ್ತೀವಿ ಅಂದರೆ ತುಂಬ ದಡ್ಡತನ ಅದು. ನಿಮ್ಮ ಸ್ಕಿನ್ನಿಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಫೋಟೋಸಲ್ಲಿ ತುಂಬ ಎಡಿಟಿಂಗ್ ನಡೆದಿರುತ್ತೆ. ಆ್ಯಂಡ್ ಯಾವುದೋ ಒಂದು ಲೈಟಿಂಗಲ್ಲಿ, ಒಂದು ಸರ್ಟನ್ ಲೈಟಿಂಗಲ್ಲಿ ನಾವು ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡಿರ್ತೀವಿ. ಸೊ ಇಟ್ ಆಲ್ ಡಿಪೆಂಡ್ಸ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಾನು ಹೇಳ್ದಂಗೆ ತುಂಬಾನು ಮಾಡಬೇಡಿ. ಜಸ್ಟ್ 3 ಸ್ಟೆಪ್ ರೋಟೀನ್ ಫಾಲೋ ಮಾಡಿ. ಡೈಲಿ ಒಂದು ಸಿಟ್ರಿಕ್ ಒಂದು ಮಿಕ್ಸ್ಚರ್ನ ಕುಡಿ, ಒಂದು ABC ಜ್ಯೂಸ್ ಒಂದಿನ ಕುಡಿರಿ, ಇನ್ನೊಂದು ದಿನ ಕ್ಯಾರೆಟು, ಟರ್ಮರಿಕ್ಕು, ಆರೆಂಜ್ ಹಾಕೊಂಡು ಒಂದು ಜ್ಯೂಸ್ ಕುಡಿರಿ, ನೆಕ್ಸ್ಟ್ ಡೇ ಗ್ರೀನ್ ಜ್ಯೂಸ್ ಕುಡಿರಿ. ಸೊ ವಾರದಲ್ಲಿ 7 ದಿನ ಇದೆ, 7 ಡಿಫ್ರೆಂಟ್ ಜ್ಯೂಸಸ್ ಟ್ರೈ ಮಾಡಿ. ನೀವೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳಿ. ಆ್ಯಂಡ್ ವೈಟಮಿನ್ ಸಿ ಬೇಕು ಅಂದರೆ ಆಮ್ಲ, ಅಲ್ಲಿ ವೈಟಮಿನ್ ಸಿ ಇದೆ, ಅದರಲ್ಲಿ ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸೊ ಆಲ್ ದಿಸ್ ವಿಲ್ ಹೆಲ್ಪ್. ಕನ್ಸಿಸ್ಟೆನ್ಸಿ ಇಸ್ ಕೀ. ಯಾವುದೋ ಒಂದು ದಿನ ನಾನು ಪಾರ್ಲರ್ಗೆ ಹೋಗಿ ಬಂದರೆ ನಾನು ಫುಲ್ ಚೇಂಜ್ ಆಗ್ತೀನಿ ಅನ್ನೋದು ನಿಜವಾಗ್ಲೂ ಸುಳ್ಳು. ಎಸ್ಪೆಷಲಿ ಟು ಬಿ ಬ್ರೈಡ್ಸ್ ಇರ್ತಾರಲ್ಲ, ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಒಂದು ದಿನದಲ್ಲಿ ಏನೂ ಆಗಲ್ಲ. 6 months ಟೈಮ್ ಬೇಕು ನಿಮಗೆ. ಸೊ ಅದಕ್ಕೆ ನೀವು ಯು ಹ್ಯಾವ್ ಟು ಡೂ ಯೋಗ, ಯು ಹ್ಯಾವ್ ಟು ಗೋ ಡೂ ಸಮ್ ವರ್ಕ್ಔಟ್ಸ್ ರೆಗ್ಯುಲರ್ ಆಗಿ, ಟೇಕ್ ಕೇರ್ ಆಫ್ ಯುವರ್ ಡಯಟ್. ಸೊ ಇದೆಲ್ಲ ಬರುತ್ತೆ. ಥ್ಯಾಂಕ್ ಯು. ನಮ್ಮ ಬಾಸ್ ಟಿವಿ ವೀಕ್ಷಕರಿಗಾಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಒಂದಷ್ಟು ಟಿಪ್ಸ್ ಅನ್ನ ಕೊಟ್ರಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.